Hello friends, welcome to India for IAS presenting daily answer writing practice session. In this video, we are going to discuss day 6 question and answer approach discussion. ಸೊ ಈ ವಿಡಿಯೋದಲ್ಲಿ ನಾವು ಡೇ 6ಅಲ್ಲಿ ಏನು ಕ್ವಶನ್ ಇದೆ ದಟ್ ಈಸ್ ಎಸ್ಸೆ ಟಾಪಿಕ್. ಸೊ ಅದರ ಅಪ್ರೋಚ್ ಏನು, ಎಸ್ಸೆ ಟಾಪಿಕ್ ಯಾವುದಿದೆ, ಆ ಎಸ್ಸೆ ಟಾಪಿಕ್ಗೆ ಯಾವ ರೀತಿ ನಾವು ಎಸ್ಸೆ ಬರಿಬೋದು ಅನ್ನೋ ಅಪ್ರೋಚ್ನ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಎಸ್ಸೆ ಟಾಪಿಕ್ನ ನೋಡೋದಾದರೆ, ಇಂಡಿಯಾ ಕ್ಯಾನ್ ಬಿಕಮ್ developed country only if it unlocks true potential of women. The marks is 125 marks and the word limit is 1200 words. ಸೊ ಎಸ್ಸೆನ ನಾವು ಇಂಟ್ರೊಡಕ್ಷನಿಂದ ಬಿಗಿನ್ ಮಾಡಬೇಕು. ಸೊ ಇಂಟ್ರೊಡಕ್ಷನಲ್ಲಿ ಏನು ಬರಿಬೋದು, ಸೊ ಇಲ್ಲಿ ನಾವು ಒಂದು ಅಪ್ರೋಚ್ನ ಕೊಟ್ಟಿದ್ದೀವಿ. ಸೊ ಇಂಟ್ರೊಡಕ್ಷನಲ್ಲಿ ಏನು ಬರಿಬೋದು ಅಂತಂದರೆ, ಸೊ ಹಿಯರ್ ವಿ ಆರ್ ಸ್ಟಾರ್ಟಿಂಗ್ ಎಸ್ಸೆ ವಿತ್ ರೈಟಿಂಗ್ ಅ ಕೋಟ್. ಸೊ ಒಂದು ಕೋಟ್ನ ಬರೆಯೋದ್ರ ಮುಖಾಂತರ ನಾವು ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಆ ರೀತಿ ಬರಿಬೋದು. ಆರ್ ಎಲ್ಸ್ ವಿ ಕ್ಯಾನ್ ಆಲ್ಸೋ ರೈಟ್ ಕಂಟೆಕ್ಸ್ಚುವಲ್ ಇಂಟ್ರೊಡಕ್ಷನ್, ಅಂದರೆ ಇಂಡಿಯಾದು ಕರೆಂಟ್ ಸ್ಟೇಟಸ್ ಏನಿದೆ ಆ್ಯಸ್ ಎ ಡೆವಲಪಿಂಗ್ ಕಂಟ್ರಿ ಆ್ಯಂಡ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ವುಮನ್ ಇನ್ ಅಚೀವಿಂಗ್ ಡೆವಲಪ್ಮೆಂಟ್. ಸೊ ಅದನ್ನು ಬರೆಯೋದ್ರ ಮುಖಾಂತರ ಕೂಡ ನಾವು ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇಂಟ್ರೊಡಕ್ಷನ್ ಬರೆದ ಮೇಲೆ ನಾವು ಏನು ಮಾಡಬೇಕು, ಥೀಸಿಸ್ ಸ್ಟೇಟ್ಮೆಂಟ್ ಎಸ್ಸೆನಲ್ಲಿ ಏನು ಹೊರಲಿಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ಬರಿಬೇಕಾಗತ್ತೆ. ಸೊ ದಟ್ ಈಸ್ ದ ಕನೆಕ್ಟಿಂಗ್ ಪ್ಯಾರಾ ಬಿಟ್ವೀನ್ ಮೇನ್ ಬಾಡಿ ಆ್ಯಂಡ್ ಇಂಟ್ರೊಡಕ್ಷನ್. ಸೊ ಆ ಥೀಸಿಸ್ ಸ್ಟೇಟ್ಮೆಂಟ್ನ ನಾವು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಆ ಥೀಸಿಸ್ ಸ್ಟೇಟ್ಮೆಂಟಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದೀವಿ ಇಡೀ ಎಸ್ಸೆನಲ್ಲಿ ಅನ್ನೋದನ್ನ ಬ್ರೀಫಾಗಿ ಮೆನ್ಷನ್ ಮಾಡ್ತೀವಿ. ಸೊ ಅದನ್ನ ಮೆನ್ಷನ್ ಮಾಡಿದ್ಮೇಲೆ ನಾವು ಮೇನ್ ಎಸ್ಸೆ ಕಂಟೆಂಟಿಗೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ನಾವೇನು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಒಂದು ಅಪ್ರೋಚ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಎಸ್ಸೆ ಯಾವ ರೀತಿ ಬರಿಬೋದು ಕೊಟ್ಟಿರ್ತಕ್ಕಂಥ ಟಾಪಿಕಿಗೆ ಅಂತ. ಸೊ ಇದೇ ಎಸ್ಸೆಗೆ ನೀವು ಬೇರೆ ರೀತಿಯೂ ಎಸ್ಸೆ ಬರಿಬೋದು ಯೂಸಿಂಗ್ ದ ಸಿಮಿಲರ್ ಕಂಟೆಂಟ್. ನಾವೇನು ಕಂಟೆಂಟ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅದೇ ಕಂಟೆಂಟ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮದೇ ಸ್ಟೈಲಲ್ಲಿ ಎಸ್ಸೆ ಬರಿಬೋದು. ಸೊ ದೇರ್ ಈಸ್ ನೋ ಸೆಟ್ ಸ್ಟ್ಯಾಂಡರ್ಡ್ಸ್ ಲೈಕ್ ಹೀಗೆ ಬರೀಬೇಕು ಅಂತ. ದೇರ್ ಆರ್ ಡಿಫ್ರೆಂಟ್ ವೇಸ್ ಆಫ್ ರೈಟಿಂಗ್ ಎಸ್ಸೇಸ್. ಸೊ ಪ್ರತಿಯೊಂದು ಎಸ್ಸೆನಲ್ಲೂ ನಾವು ಒಂದೊಂದು ಅಪ್ರೋಚ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಬೇರೆ ಬೇರೆ ಅಪ್ರೋಚನ್ನ ನಾವೇನು ಡಿಸ್ಕಸ್ ಮಾಡ್ತೀವಿ ಅದರ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಅಪ್ರೋಚ್ನ ನೀವು ಎಕ್ಸಾಮಲ್ಲಿ ಪ್ರಾಪರಾಗಿ ಇಂಪ್ಲಿಮೆಂಟೇಷನ್ ಮಾಡ್ಬೋದು. ಸೊ ಇಲ್ಲಿ ಕೆಲವೊಂದಿಷ್ಟು ಕೀ ಕನ್ಸೆಪ್ಟ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಸೊ ಏನು ಕೀ ಕನ್ಸೆಪ್ಟ್ಸು, ಸೊ ವಾಟ್ ಈಸ್ ಡೆವಲಪ್ಡ್ ಕಂಟ್ರಿ. ಸೊ ಎಸ್ಸೆನ ನಾವು ಥೀಸಿಸ್ ಸ್ಟೇಟ್ಮೆಂಟ್ ಬರೆದ ಮೇಲೆ ಡೆವಲಪ್ಡ್ ಕಂಟ್ರಿ ಅಂದ್ರೇನು, ಸೊ ಅದು ಏನಿರುತ್ತೆ, ವಾಟ್ ಈಸ್ ಪರ್ ಕ್ಯಾಪಿಟ ಇನ್ಕಮ್. ಸೊ ಹೈ ಪರ್ ಕ್ಯಾಪಿಟ ಇನ್ಕಮ್ ಇರುತ್ತೆ, ಲೋ ಪವರ್ಟಿ ಇರುತ್ತೆ, ಹೈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮೆನ್ಷನ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಅಲ್ಲಿ ಡೆವಲಪ್ಡ್ ಕಂಟ್ರಿಯಲ್ಲಿ ಇಂಡಸ್ಟ್ರಿಯಲೈಸೇಷನ್ ಇರುತ್ತೆ, ಜೆಂಡರ್ ಈಕ್ವಾಲಿಟಿ ಇರುತ್ತೆ, ಸೊ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಸೊ ಈ ಎಲ್ಲ ಟ್ರೇಟ್ಸ್, ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ದ ಡೆವಲಪ್ಡ್ ಕಂಟ್ರಿ. ಸೊ ಅದನ್ನೆಲ್ಲ ನಾವು ಬರೆದು ಮೆನ್ಷನ್ ಮಾಡಬೇಕಾಗುತ್ತೆ. ದೆನ್ ವಾಟ್ ಡಸ್ ಅನ್ಲಾಕಿಂಗ್ ವುಮನ್ಸ್ ಟ್ರೂ ಪೊಟೆನ್ಷಿಯಲ್ ಮೀನ್. ಸೊ ಇವಾಗ ಎಸ್ಸೆನಲ್ಲಿ ಕೇಳಿದ್ದಾರೆ. ಇನ್ನೊಂದು ಏನಂತಂದರೆ, ಒಂದು ದೇ ಆರ್ ಟಾಕಿಂಗ್ ಅಬೌಟ್ ಡೆವಲಪ್ಡ್ ಕಂಟ್ರಿ ಇನ್ ಎಸ್ಸೆ ಟಾಪಿಕ್, ಆ್ಯಂಡ್ ಒನ್ ಮೋರ್ ಥಿಂಗ್ ದೇ ಆರ್ ಟಾಕಿಂಗ್ ಅಬೌಟ್ ದಿ ವುಮನ್ಸ್ ಟ್ರೂ ಪೊಟೆನ್ಷಿಯಲ್. ಸೊ ಏನಿದೆ ವುಮನ್ಸ್ ಟ್ರೂ ಪೊಟೆನ್ಷಿಯಲ್ ಅಂದರೆ ಏನು? ಸೊ ಪ್ರೊವೈಡಿಂಗ್ equal access to education, health and employment. So ensuring safety, dignity, representation in decision making. Then removing structural and cultural barriers. ವುಮನ್ಸ್ ಟ್ರೂ ಪೊಟೆನ್ಷಿಯಲ್ ಅನ್ಲಾಕ್ ಮಾಡೋದು ಅಂದರೆ ಏನು, ಸೊ ಅದರ ಅರ್ಥ ಏನು? ಸೊ ಫಸ್ಟ್ ಏನಂತಂದರೆ, ವಿ ಹ್ಯಾವ್ ಟು ಪ್ರೊವೈಡ್ ಈಕ್ವಲ್ ಆಕ್ಸೆಸ್ ಟು ಎಜುಕೇಷನ್, ಹೆಲ್ತ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಫಾರ್ ವುಮನ್ ಆಟ್ ಪಾರ್ ವಿತ್ ದ ಮೆನ್. ಸೊ ಏನು, ದೆನ್ ಅಪಾರ್ಟ್ ಫ್ರಮ್ ದ್ಯಾಟ್ ಅಷ್ಟೆಲ್ಲ ನಾವು ಪ್ರೊವೈಡ್ ಮಾಡಿದ್ಮೇಲೆ ದೆನ್ ವಿ ಹ್ಯಾವ್ ಟು ಎನ್ಶ್ಯೂರ್ ಸೇಫ್ಟಿ, ಡಿಗ್ನಿಟಿ ಆ್ಯಂಡ್ ರೀಪ್ರೆಸೆಂಟೇಷನ್ ಆಫ್ ವುಮನ್ ಎಸ್ಪೆಷಲಿ ಇನ್ ಡಿಸಿಷನ್ ಮೇಕಿಂಗ್. ಸೊ ಡಿಸಿಷನ್ ಮೇಕಿಂಗ್ ಬಿ ಇಟ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್, state assembly or parliament. Then removing structural and cultural barriers. So our empowerment ಏನು ಸ್ಟ್ರಕ್ಚರಲ್ ಮತ್ತು ಕಲ್ಚರಲ್ ಬ್ಯಾರಿಯರ್ಸ್ ಇದೆ, ಬಿ ಇಟ್ ಪ್ಯಾಟ್ರಿಯಾರ್ಕಿ, ಸೊ ಅದರ್ ಇಶ್ಯೂಸ್, ಅದನ್ನು ಏನು ಮಾಡಬೇಕು, ನಾವು ತೆಗೆದಾಕಬೇಕು. ಸೊ ದೀಸ್ ಆರ್ ದ ಮೆಜರ್ಸ್. ದೆನ್ ನೆಕ್ಸ್ಟ್ ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ವೈ ವುಮನ್ ಆರ್ ಸೆಂಟ್ರಲ್ ಟು ದಿ ಇಂಡಿಯಾಸ್ ಡೆವಲಪ್ಮೆಂಟ್. ಸೊ ವಾಟ್ ರೋಲ್ ದೇ ಪ್ಲೇ, ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಕಮಿಂಗ್ ಟು ದಿ ಎಕನಾಮಿಕ್ ಎಂಪವರ್ಮೆಂಟ್, ಹೌ increasing female workforce participation can boost the GDP growth rate in India. So women entrepreneurship, it is equal to innovation and job creation. So we have to provide conducive environment for the women entrepreneurship. So ಇದರಿಂದ ಏನಾಗುತ್ತೆ, ಇನೋವೇಷನ್, ಎಕನಾಮಿನಲ್ಲಿ ಇನೋವೇಷನ್ ಇರುತ್ತೆ ಆ್ಯಂಡ್ ಜಾಬ್ ಕ್ರಿಯೇಷನ್ ಆಗುತ್ತೆ. ಸೊ ಇದಕ್ಕೆ ನಾವೆಲ್ಲ ಎಕ್ಸಾಂಪಲ್ ಮೆನ್ಷನ್ ಮಾಡ್ತಾ ಹೋಗಬೇಕು. ವಿ ಹ್ಯಾವ್ ಟು ಪ್ರೊವೈಡ್ ಎಕ್ಸಾಂಪಲ್ಸ್ ಲೈಕ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಗೌರ್ಮೆಂಟ್ ಏನು ಮುದ್ರಾ ಯೋಜನೆ ಕೂಡ ಮಾಡ್ತಾಯಿದೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಏನಿದೆ, ಸೊ ಈ ಎಲ್ಲ ಮೆಜರ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ದೆನ್ ಸೋಷಿಯಲ್ ಡೆವಲಪ್ಮೆಂಟ್. ಸೊ ಸೋಷಿಯಲ್ ಡೆವಲಪ್ಮೆಂಟ್ ಏನು, ಎಜುಕೇಟೆಡ್ ಮದರ್ಸ್, ದೇ ಪ್ರೊವೈಡ್ ಬೆಟರ್ ಹೆಲ್ತ್ ಎಜುಕೇಷನ್ ಫಾರ್ ದೇರ್ ಚಿಲ್ಡ್ರನ್.
So it will help in kids growth. Then women as a change agents both in rural and urban communities. How educated and empowered women can act as a change agent in rural and urban communities. How they can help in transforming these communities. So ಅದಕ್ಕೆ ನಾವು ಎಕ್ಸಾಂಪಲ್ ಕೊಡಬೇಕಾಗುತ್ತೆ. ಸೊ ಎಕ್ಸಾಂಪಲ್ಸ್ ಲೈಕ್ ಲಿಜ್ಜತ್ ಪಾಪಡ್ ಆ್ಯಂಡ್ ಅಮುಲ್ ಕೋಆಪರೇಟಿವ್ಸ್. ಸೊ ಇನ್ ಅಮುಲ್ ಕೋಆಪರೇಟಿವ್ಸ್ ವಾಟ್ ಈಸ್ ಹ್ಯಾಪನಿಂಗ್, ಮೋಸ್ಟ್ ಆಫ್ these milk sheds, they are being run by women. So most of the milk farmers are women. They are forefront in rural transformation. So ಅದನ್ನು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. Then we have to talk about the political participation. So how women participation in politics, especially in local self-government, state legislative and parliament, helps in policies. So women governance, it is nothing but it is equal to the inclusive and empathetic policies. So if more and more women are participating in politics, it indicates that the policies are inclusive and empathetic towards the needs of the common people. So then reservation in politics, especially at the grassroots level, it has transformed the governance at the grassroots level. So ಇದಕ್ಕೆ ನಾವು ಎಕ್ಸಾಂಪಲ್ಸ್ ಕೊಡಬೇಕಾಗುತ್ತೆ. ಲೈಕ್ ವುಮನ್ ಸರ್ಪಂಚಸ್ ಇಂಪ್ಲಿಮೆಂಟಿಂಗ್ ಸ್ಯಾನಿಟೇಷನ್ ಎಜುಕೇಷನ್ ಸ್ಕೀಮ್ಸ್ with more effectiveness compared to the men sarpanches. So wherever the women are have become the sarpanches, ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ರೂರಲ್ ಟ್ರಾನ್ಸ್ಫಾರ್ಮೇಷನ್ with respect to sanitation and education, it is far more better compared to where the men are at the decision making level. So ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. Then demographic dividend. So how empowering women maximizes the benefits of the youth bulge. Why? Because half of the youths are women. So ಇಂಡಿಯಾದಲ್ಲಿ ಏನು ಯೂತ್ ಪಾಪ್ಯುಲೇಷನ್ ಇದೆ 15 to 59 ಏಜ್. ಸೊ ಇದರಲ್ಲಿ ಹಾಫ್ ಆಫ್ ದ ಪಾಪ್ಯುಲೇಷನ್ ವುಮನ್ ಇದ್ದಾರೆ. ಸೊ ಎಂಪವರಿಂಗ್ ದೆಮ್ ಹೆಲ್ಪ್ಸ್ ಇನ್ ರೀಪಿಂಗ್ ದಿ ಬೆನಿಫಿಟ್ಸ್ ಆಫ್ ದಿ ಡೆಮೋಗ್ರಫಿಕ್ ಡಿವಿಡೆಂಡ್. ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ದೆನ್ ಬ್ಯಾಲೆನ್ಸ್ಡ್ ಗ್ರೋತ್, ಇಟ್ ಈಸ್ ಓನ್ಲಿ ಪಾಸಿಬಲ್ ವಿತ್ ದಿ ಜೆಂಡರ್ ಪ್ಯಾರಿಟಿ. So if there is no gender parity, then half of the population, especially women, they are left behind. This drags the India's development. So it makes the India's development very slow. Then we have to talk about the challenges in unlocking the woman's potential. So what are the challenges? Like we have to mention like patriarchy is there and social norms, then gender based discrimination, dowry, son preference. So these issues we should highlight. Then in excess to that, we should write about the lack of access to education and health care. There are a lot of dropout rates with respect to women in higher and secondary education. Then maternal mortality rate, malnutrition, especially anemia among young women. So these are the issues which we should highlight. Then workplace inequality, wage gap. So there is a wage gap between men and women, glass ceiling, informal sector exploitation. So these are the major issues women facing in workplace. Then safety and violence like domestic violence, workplace harassment, low mobility. So these are the issues. Then underrepresentation in decision making, especially in politics, judiciary and corporate leadership. Women representation in these fields is it is very less or very low. So this is affecting the empathetic and inclusive decision making. So after highlighting the challenges, we should talk about the government initiatives and progress. So government ಏನೆಲ್ಲ initiative ತಗೊಂಡಿದೆ to bring the gender parity or woman empowerment. So ಬೇಟಿ ಬಚಾವೋ ಬೇಟಿ ಪಢಾವೋ. ಸೊ ಇದರ ಅಬ್ಜೆಕ್ಟಿವ್ಸ್ ಏನು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಉಜ್ವಲ ಯೋಜನಾ ಅಂತ ಇದೆ, ಮಹಿಳಾ ಶಕ್ತಿ ಕೇಂದ್ರ, ಪೋಷಣ್ ಅಭಿಯಾನ್, ರಿಸರ್ವೇಷನ್ ಫಾರ್ ವುಮನ್ ಇನ್ ಲೋಕಲ್ ಬಾಡೀಸ್, ಸ್ಟೆಮ್ ಫೆಲೋಶಿಪ್ ಫಾರ್ ವುಮನ್. ದೆನ್ ಸೊ ವಾಟ್ ಆರ್ ದಿ ಸ್ಕೀಮ್ಸ್, ವಾಟ್ ಆರ್ ಇಟ್ಸ್ ಅಬ್ಜೆಕ್ಟಿವ್ಸ್, ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ಈ ಸ್ಕೀಮ್ಸಲ್ಲಿ ಏನು ಇಂಪ್ಲಿಮೆಂಟೇಷನ್ ಗ್ಯಾಪ್ಸ್ ಇದೆ, ವೆದರ್ ದೀಸ್ ಸ್ಕೀಮ್ಸ್ ದೇ ಆರ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಇನ್ ಲೆಟರ್ ಆ್ಯಂಡ್ ಸ್ಪಿರಿಟ್ ಆರ್ ನಾಟ್ ಆರ್ ಜಸ್ಟ್ ಟೋಕನಿಸಮ್. ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ಡೀಪ್ ರೂಟೆಡ್ ಬಯಾಸ್. ಸೊ ವಾಟ್ ಈಸ್ ದ ಬಯಾಸ್ ಇನ್ ಇಂಪ್ಲಿಮೆಂಟೇಷನ್ ಆಫ್ ದೀಸ್ ಸ್ಕೀಮ್ಸ್, why women empowerment still not happening even though of government is coming with so many schemes, what are the deep rooted issues, ಅದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ದೆನ್ ವಿ ಶುಡ್ ರೈಟ್ ವೇ ಫಾರ್ವರ್ಡ್. ಇಷ್ಟೆಲ್ಲ ನಾವು ಬರೆದ ಮೇಲೆ ವೇ ಫಾರ್ವರ್ಡ್ ಅಂದರೆ ಏನು ಮಾಡ್ಬೋದು, ಇಲ್ಲೆಲ್ಲ ಇಷ್ಟೆಲ್ಲ ಚಾಲೆಂಜಸ್ ಹೈಲೈಟ್ ಮಾಡಿದ್ವಿ, ಆ ಚಾಲೆಂಜಸ್ನ ಓವರ್ಕಮ್ ಮಾಡಲಿಕ್ಕೆ ಏನು ಮಾಡ್ಬೋದು, ಸೊ ಅದನ್ನು ನಾವು ಸೊಲ್ಯೂಷನ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್ ಈಸ್ ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್. ಸೊ ಎಜುಕೇಷನಲ್ಲಿ ಏನು ಮಾಡಬೇಕು, ಜೆಂಡರ್ ಸೆನ್ಸಿಟಿವ್ ಕರಿಕ್ಯುಲಮ್, ಡಿಜಿಟಲ್ ಲಿಟ್ರಸಿ.
ಸೊ ಇದನ್ನು ಪ್ರಮೋಟ್ ಮಾಡಬೇಕು. ದೆನ್ ವೊಕೇಶ್ನಲ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. Then economic reforms. Coming to economic reforms, gender budgeting should be implemented in every scheme and policies. Credit access to women, then maternity benefits. So ಈ ರೀತಿ ನಾವು ಸಜೆಷನ್ಸ್ ಕೊಡಬೇಕು. ದೆನ್ ಸಪೋರ್ಟ್ ಫಾರ್ ವುಮನ್ ಲೆಡ್ ಎಂಟರ್ಪ್ರೈಸಸ್ ಆ್ಯಂಡ್ ಸ್ಟಾರ್ಟಪ್ಸ್. ಸೊ ವುಮನ್ ಲೆಡ್ ಎಂಟರ್ಪ್ರೈಸಸ್ ಏನಿರುತ್ತೆ, ಸ್ಟಾರ್ಟಪ್ಸ್ ಏನಿರುತ್ತೆ, ಅದಕ್ಕೆ ಗೌರ್ಮೆಂಟ್ ಸಪೋರ್ಟ್ ಕೊಡಬೇಕು. ಸೊ ಇದಕ್ಕೆ ಆಲ್ರೆಡಿ ಗೌರ್ಮೆಂಟ್ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಂತ ತಂದಿದೆ. ಸೊ ಅದರದ್ದು ಇಂಪ್ಲಿಮೆಂಟೇಷನ್ ಗ್ಯಾಪ್ಸ್ ಏನಿದೆ ಅದನ್ನು ಓವರ್ಕಮ್ ಮಾಡ್ಕೋಬೇಕು. ದೆನ್ ಲೀಗಲ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್. ಸೊ ವಿ ಶುಡ್ ಪ್ರೊವೈಡ್ ಸ್ಟ್ರಾಂಗರ್ ಲಾಸ್ ಅಗೇನ್ಸ್ಟ್ ವಯಲೆನ್ಸ್, ವರ್ಕ್ ಪ್ಲೇಸ್ ಸೇಫ್ಟಿ. ದೆನ್ ಮಾಸ್ ಅವೇರ್ನೆಸ್ ಕ್ಯಾಂಪೇನ್ಸ್ ಟು ಚಾಲೆಂಜ್ patriarchy. So these issues we should highlight. Then we should talk about inclusive governance. So what it takes to inclusive governance, like political reservation for women in legislatures. So in this perspective, government of India, that is parliament, has passed Nari Shakti Vandana scheme. So ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. So this Nari Shakti Vandana, it provides reservation for women in Lok Sabha. Then women in policy formulation roles. Then next is leveraging technology. So how digital platforms for remote work and education help a woman in empowering, that we should talk. Then woman centric apps for safety and empowerment. With examples we should write these dimensions. So ಇಷ್ಟೆಲ್ಲ ಸಜೆಷನ್ಸ್ನ ಪ್ರೊವೈಡ್ ಮಾಡಿದ್ಮೇಲೆ we have to conclude the answer. ಸೊ ಕನ್ಕ್ಲೂಷನಲ್ಲಿ ಏನು ಬರೀಬೇಕು? ಸೊ ವಿ ಹ್ಯಾವ್ ಟು reiterate the thesis statement, that is, without empowering women, India's goal of becoming a developed nation remains incomplete. ಸೊ ಈ ಒಂದು ಕೋಟ್ ಮುಖಾಂತರ ನಾವು ಎಸ್ಸೆನ ಸ್ಟಾರ್ಟ್ ಮಾಡಿದ್ವಿ. ಅದೇ ರೀತಿ ಒಂದು ವಿಷನರಿ ಕೋಟ್ ಮುಖಾಂತರ ನಾವು ಏನು ಮಾಡಬೇಕು, ಎಸ್ಸೆನ ಎಂಡ್ ಮಾಡಬೇಕು, ಎಸ್ಸೆನ ಕನ್ಕ್ಲೂಡ್ ಮಾಡಬೇಕು. ಸೊ ದೆನ್ ವಿ ಹ್ಯಾವ್ ಟು ಆಲ್ಸೋ ಗಿವ್ ಅ ಕಾಲ್ ಟು ಆ್ಯಕ್ಷನ್. ಸೊ India must act decisively, not as a matter of charity, but of a national interest, to unlock the limitless potential of its women. So empowering women or providing or gender equality, it is not a matter of charity, it is a matter of duty or responsibility, so that we can unlock the limitless true potential of the woman. So that will help in making India a developed country anta baribeku. Thank you for watching day 6 question and answer approach discussion. We will meet again in day 7 question and answer approach discussion. The topic for day 7 is distribution of ocean and continents. So the question may probably come from plate tectonics. Thank you for watching. See you in the next video. Till then, happy answer writing.